ಈ ಸರಿ ಒಂದ್ ಲೈನ್ ರೀ ಗೊಂಜಾಳ ಹಾಕಂಗಪ್ಪ. ನಾವು ಬಲಗಾಲಿಟ್ಟು ಅಂತೇಳಿ ಒಂದು ಹೆಚ್ಚಿಗೆ ಇಷ್ಟು ಒಂದು ಹಾಕೋದು, ಇಲ್ಲಿ ಒಂದು ಹಾಕಿದಂತಿಕೋ ಇಲ್ಲೊಂದು ಹಾಕೋದು, ಹಿಂಗೆ ಮುಚ್ಚೋದು ಅಂತೆಲ್ಲ ಹೇಳ್ಕೊಟ್ಟರು. ಅದನ್ನೆಲ್ಲ ಈಗ ಹೋಗಿ ಹಾಕಿ ಟ್ರೈ ಮಾಡುವ. ಇದೇನು ಇದ ಲೈನ್ ಮುಗ್ಸಂಗ್ ಕಾಣಲ್ಲ. ನೋಡ್ಬೇಕು ದಡಿಗೆ ಹಿಡಿಸ್ಕೊಂಡು ನೋಡಿದಂದ್ರು ನನ್ನ ಹೊಲ್ದಂದು ಹೊರಗೆ ಹಚ್ಚಿಬಿಡ್ತಾರ. ಮತ್ತು ಫಿಕ್ಸ್ ಮನ್ಯಾಗಿನ ಕೆಲ್ಸನೂ ನೀಗಲ್ಲ, ಇದುವೇ ನೀಗಲ್ಲ, ನನಗಂತೂ ಕೆಲ್ಸನೂ ನೀಗಲ್ಲ. ಕೆಲಸ ಮಾಡೋದಂದ್ರೆ ಇಷ್ಟ ಆಗಲ್ಲ. ದೇವ್ರು ಯಾರಿಗೆ ಕಾಣ್ಬೇಕಲ್ಲ ಹೊಲ್ದಾಗ ಬಂದು ದುಡಿಬೇಕು ನೋಡೋರು. ಕಾಣ್ತಾನೆ ದೇವ್ರು. ರೈತರ ಜನ್ಮ. ಮಳಿ ಬರಹತ್ತತಿ ನೋಡ್ರಿ, ನನ್ನ ಮಕ್ಕಳೆಲ್ಲ ಥಂಡಿ ಹತ್ತತಿ. ನನ್ನವಳು ನೆನೆಯೋದನ್ನ ಕಂಡು ನಾನು ಕರಗಿದೆ. ಜಾಸ್ತಿ ರಿಸ್ಕ್ ತಗೋಬಾರ್ದು ಲೈಫ್. ಬೇಡ ಅಂತ ಅನಿಸ್ರೆ ಬೇಡ, ಬಿಟ್ಬಿಡ್ಬೇಕಷ್ಟ. ಮತ್ತೇನು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ಹೊಸ ವಿಡಿಯೋಕ್ಕೆ. ಗೆಳೆಯ ಪ್ರಿಯ ನೀನಂದ್ರೆ ನನಗಿಷ್ಟ. ಈ ಕಡೆ ನಮ್ಮ ಮಳಿಗೆಗೆ ಬಂದಿವಿ. ಯಾಕಂದ್ರೆ ಮಳಿಗೆ ಅಂದ್ರೆ ನಮ್ಮ ಮನೆ ಸೈಡ್ ಇರೋ ಮಳಿಗೆ, ಹೊಲಕ್ಕೆ ಮಳಿಗೆ ಅಂತೀವಿ. ಈಗ ನಮ್ಮ ಪಪ್ಪ ಮಮ್ಮಿ ನಮ್ಮ ತಮ್ಮ ಬಂದರು. ಯಾಕಂದ್ರೆ ಗೊಂಜಾಳ ಹಾಕತ್ತೀವಿ. ಹಂಗೆ ಕಂಟಿನ್ಯೂ ಸಣ್ಣಂಗೆ ಮಳಿ ಐತಿ. ಈಗ ಸಣ್ಣಂಗೆ ಸ್ಟಾರ್ಟ್ ಐತಿ. ವಿಡಿಯೋ ಒಳಗೆ ಕಾಣಲ್ಲ, ಈಗ ಸ್ಟಾರ್ಟ್ ಐತಿ. ಅದಕ್ಕೆ ನಾ ಛತ್ರಿ ನೀರು ಅದನ್ನೆಲ್ಲ ತರಕ್ಕೆ ಹೇಳಿದ್ರು. ಸೊ ಬಂದೀನಿ ನಾನು. ಈ ಸಾರಿ ಒಂದು ಲೈನ್ ರೀ ಗೊಂಜಾಳ ಹಾಕಂಗಪ್ಪ. ಈ ಸಾರಿ ಆ ಲೈನ್ ಹೆಂಗೆ ಬೆಳಿತೈತಿ ಅಂತ ನೋಡ್ಬೇಕು. ಫುಲ್ಲು ಉದ್ದಕ್ಕೆ ಚಂದ ಬೆಳಿತೈತಿ ಅಂತ ಅನ್ಕೊಂಡೇನಿ. ಇವ್ರು ಹೇಳ್ಬೇಕಂದ್ರೆ ನನಗೆ ಹಾಕೊಂಡು ಕೊಡೋಲ್ಲ ಕಾಳ. ಅದಂತೂ ಫಿಕ್ಸ್ ನನಗೆ ಗೊತ್ತೈತಿ. ಆದ್ರೂ ನಾ ಹಾಕೋದು ಒಂದು ಲೈನ್ ಹಾಕಿ ನೋಡ್ಕೊತೀವಿ. ಇಲ್ಲಿ ನೋಡ್ರಿ ನಮ್ಮ ಪಪ್ಪ ಮಮ್ಮಿ ತಮ್ಮ, ಆದರೆ ನಾವು ಬೇಕು. ಇದು ನಮ್ಮ ಹೊಲ, ಇದು ನಮ್ಮ ಕಾಕೋಳ ಹೊಲ. ಇಲ್ಲಿ ಸೈಡ್ ಇರೋದೆಲ್ಲ ನಮ್ಮ ರಿಲೇಟಿವ್ಸ್ ಅಂತಂಬ್ರದ್ದು. ಟಿಂಗಿ 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 ಮಸ್ತಲ್ಲ. ಎಷ್ಟು ಮಸ್ತ್ ನೋಡ್ರಿ ಹೊಲ ಹೊಲ. ಇಲ್ಲಿ ಇದ್ದಿದ್ರು ಎಲ್ಲರ್ಕಿಂತ ಹೈಟ್ ಜಾಸ್ತಿ ನಮ್ಮ ತೆಂಗಿನ ಮರಗಳು ನೋಡ್ರಿ. ನಮ್ಮ ಕಾಕೋಳು ಎಲ್ಲ ಅಲ್ಲಿ ಹಿಡ್ಕೊಂಡು ಎಲ್ಲರೂ ಎಲ್ಲ ಸೈಡ್. ಇವರೊಬ್ರು ಕಾಳು ಹಾಕತ್ತಾರೆ. ಈಗ ಗೊಂಜಾಳ ನಾವು ಬಲಗಾಲಿಟ್ಟು ನಮ್ಮ ಹೊಲಕ್ಕೆ ಎಂಟ್ರಿ ಕೊಡು. ನಾನು ಹಾಕ್ತೀನಿ ಫಿಕ್ಸ್. ನಮ್ಮ ಪಪ್ಪನ ಕೇಳಿನ ಈಗ ಪರ್ಮಿಷನ್ ಹಾಕಿ ಅಂದರು. ನೋಡ್ತೀನಿ ನಾನು, ಸುಮ್ಮನೆ ಟ್ರೈ ಮಾಡ್ತೀನಿ. ಇಲ್ಲೇನೋ ಹಿಂಗೆ ಕಾಲು ಇಟ್ರೂ ಬೈತಾರೋ. ಹೆಚ್ಚು ಕಾಲು ಅಂದ್ರೆ ಬಿರುಸಾಗ್ತೈತಿ ನೆಲ ಅಂತ. ಅದಕ್ಕೆ ಹಿಂಗೆ ಗಿಡಕ್ಕೆ ನಡೆಯಲ್ಲ ಹೊಲ್ದಾಗ. ಮಸ್ತ್ ನಮ್ಮ ಕಾಕೋಳು ಹಾಕ್ಯಾರ ಬಹುಶಃ ಅಲ್ಲಿ ಬೆಳೆಯತ್ತಾವ. ಹಾಂ ಹಾಕ್ಯಾರ. ನಾವ ಲೇಟ್ ಎಲ್ಲತ್ರೊಳು. ಟ್ರೈ ಮಾಡುವ ನಮ್ಮ ಹೊಲ್ದಾಗ ಕಳೆ ಹಾಕಕ್ಕೆ ಟ್ರೈ ಮಾಡ್ತೀನಿ ಫಸ್ಟ್ ಟೈಮ್. ಹೊಲ್ದಾಗ ಕೆಲಸನ ಮಾಡಿಕೊಡೋಲ್ಲ ನಮಗೆ, ನಾವು ಏನು ಮಾಡು. ಅದಕ್ಕೆ ಈಗ ಗೊಂಜಾಳ ಹಾಕನ್ನ ನೋಡ್ರೆ ನನಗೂ ಹಾಕನ್ ನನ್ನ ಪಪ್ಪ ಜಾಳ. ಹಿಂಗೆ ದೂರಿಂದ ಹೋಗಿದ ಒಂದೊಂದು ಹೆಜ್ಜೆ ಹಿಂಗೆ ಹೆಂಗ ರಾಡಿ ಸಲುವಾಗಿ ಒಂದು ಸಮೀಪ ಹೋಗೈತಿ, ಒಂದು ದೂರ ಹೋಗೈತಿ. ನಿಮ್ಗೆ ಯಾಕೆ ಬೇಕದು? ನನಗೂ ಇಷ್ಟು ಕಾಳ ಕೊಟ್ಟರು ಅಂದರೆ ಇವೆಲ್ಲ ಭಾಳ ಆಗ್ತಾವು. ಮತ್ತು ಸುಮ್ಮ ಅನ್ಕ ತನಕ ಇಷ್ಟ. ನಮ್ಮ ಪಪ್ಪಾರ ಹಚ್ಚಾಕೊಂಡ್ರು ನೋಡಿ. ಹಾಂ ಕಾಣತೈತಿ ನೋಡಿ. ಈಗ ಸಣ್ಣಂಗೆ ಮಳೆ ಸ್ಟಾರ್ಟ್ ಐತಿ. ಆದರೂ ನಾವು ಇಲ್ಲಿ ಗೊಂಜಾಳ ಹಾಕಕ್ಕೆ ಬಂದಿವಿ. ಯಾಕಂದ್ರೆ ಮಳೆ ಅಂತೂ ಸ್ಟಾಪ್ ಆಗತ್ತಿಲ್ಲ. ನೋಡತ್ತೀವಿ ಅದೇನು ಮಳೆ ಸ್ಟಾಪ್ ಆಗಂಗೆ ಕಾಣತ್ತಿಲ್ಲ. ಅದಕ್ಕೆ ಇವತ್ತು ಕಾಳ ಹಾಕಬೇಕಂತೆ ಪಪ್ಪ ಎಲ್ಲ ಫಿಕ್ಸ್ ಆಗಿಬಿಟ್ಟಾರು. ನನಗೂ ಈ ಟ್ರೈನಿಂಗ್ ಆಯ್ತು. ನಮ್ಮ ಪಪ್ಪ ಹೇಳ್ಕೊಟ್ರು. ಅಂದ್ರೆ ಇದ್ರೊಳಗೆ ತೊಗೊಂಡಿನಿ ಅಂದ್ರೆ ಏನ್ರ ತೊಗೊಂಬರ್ಬೇಕಲ್ಲ ಆತಂದ್ರು. ನಾ ಹಾಕೋದೇ ಇಲ್ಲ, ನನಗೆ ಗೊತ್ತೇ ಇತ್ತಲ್ಲ. ಸುಮ್ಮ ಪರ್ಮಿಷನ್ ಕೊಟ್ಟಿದ್ದ ಹೆಚ್ಚಿನ ನನಗೆ ಕಾಳ ಹಾಕಂಥೇಳಿ. ಇನ್ನು ಹೋಗಿ ಸ್ವಲ್ಪ ಹಾಕುವ. ಇನ್ನು ಸ್ಟಾರ್ಟ್ ನನ್ನ ವರ್ಕ್.
ಲೈನ್ ಹಾಕೀನಿ, ಹೆಜ್ಜೆಗೆ ಹಾಕ್ತೀನಿ. ಇಲ್ಲಿ ತನಕ ಆಗೈತಿ, ಇಲ್ಲಿ ತನಕ. ಓಕೆ, ಆಮೇಲೆ ಒಂದು ಹೆಜ್ಜೆ ಇಡೋದು, ಇಲ್ಲಿ ಹಾಕೋದು, ಆಮೇಲೆ ಹಿಂಗೆ ಮುಚ್ಚೋದು, ಹಿಂಗೆ. ಆಮೇಲೆ ಮತ್ತೆ ಇದು ಹೆಜ್ಜೆ ಹಾಕಂದಾರಿ ಪಪ್ಪ ರೀ. ನೀವು ಎಲ್ಲ ಕಡೆ ಹೆಂಗೆ ಹಾಕ್ತೀರಿ ಕಾಕುರಿ? ಗೊತ್ತಿಲ್ರಿ ಹಂಗೆ. ಅಂದ್ರೆ ಈಗಂತೂ ಇಷ್ಟು ಹೇಳ್ಕೊಟ್ಟಾರಿ, ಇಟ್ಟು ಹಾಕತ್ತೇನೆ ರೀ. ಹಾಂ ರೀ, ಹೆಜ್ಜೆ ಒಳಗೆ ರೀ, ಅಂದ್ರೆ ಹೆಜ್ಜೆ ಕಿತ್ಲ ಕಡಿಮೆ ಒಳಗೆ. ಇದ ಲೈನ್ ಮುಗ್ಸಂಗೆ ಕಾಣಲ್ಲ ನಾನು. ಏಯಪ್ಪ, ದೇವ್ರ ಭೇಟಿ ಆತನ ಹೊಲ್ದಾಗ ಕೆಲಸ ಮಾಡತ್ತಾರ. ಅವು 3 ತಗೋಬೇಕು ವಾಪಸ್. ಹಂಗೆಲ್ಲ ಒಂದು ಜನ 3 ಅಂದ್ರೆ ಮುಗಿದೋತು. ನಿಮ್ಮ ತಪ್ಪಿಗೆ ಅಂತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಮೊದಲು ವಾರ ಮಾಡ್ಯಾರ, ಒಂದು ಹೆಜ್ಜೆಗೆ ಒಂದೊಂದು ಹಾಕ್ಬೇಕಂತೇಳಿ. ಅಂಥದ್ರೊಳಗೆ ಎಕ್ಸ್ಟ್ರಾ ಆದ್ರೂ ಹಾಕಿಬಿಟ್ವಿ ಅಂದ್ರೆ ಅವ್ರಿಗೇನು ಗೊತ್ತಾಗಲ್ಲ ಬಿಡಿ ಈಗೇನು. ಬಟ್ ಏನು ಗೊತ್ತು ಬಿಡುವ ನಮಗೆ ರೀ. ದಿನಾಲೂ ಯಾರು ಏನು ವರ್ಕ್ ಮಾಡ್ತಾರೋ ಅವ್ರಿಗೆ ಅದ ಗೊತ್ತು. ನಮಗಂತೂ ಯಾವಾಗ ಹೊಲಕ್ಕೆ ತೊಗೊಂಡು ಹೋಗಲ್ಲ, ಬರಲ್ಲ. ಸೊ ಏನೂ ಗೊತ್ತಿಲ್ಲ. ಇದೊಂದು ಸ್ವಲ್ಪ ದೂರ ಬಿತ್ತು. ಅಯ್ಯೋ, ಇವ್ರು ಹೆಂಗೆ ಹಾಕತ್ತಾರೋ ದೇವ್ರ. ದಡಿ ಹಿಡಿಸ್ಕೊಂಡು ನಮ್ಮಪ್ಪ ನೋಡಿದಂದ್ರು ನನ್ನ ಹೊಲ್ದಂದು ಹೊರಗೆ ಹಚ್ಚಿಬಿಡ್ತಾರ. ಮತ್ತು ಫಿಕ್ಸ್ ಆರ್ಸುನು ಗಪ್ರಿವಲ್ಲ. ಈಗ ಮುಗಿಸ್ಬನ್ಯ ಒಂದು ಲೈನ್ ಗೊಂಜಾಳ ಹಾಕಕ್ಕೆ ಎಷ್ಟೊತ್ತು ಮಾಡಿನ ದೇವ್ರೇ. ಅದು ಒಂದೊಂದು ಹೆಜ್ಜೆಗೆ ಒಂದೊಂದು ಕಾಳು ಹಾಕ್ಬೇಕಂತಾರ. ಅದು ಒಂದೊಂದು ಸರಿ ಒಂದೊಂದು ಬೀಳ್ತಾವೆ, ಒಂದೊಂದು ಸರಿ 2-3 ಬೀಳ್ತಾವೆ. ಅಂದ್ರೆ ಫಸ್ಟಲ್ಲ ಅದು ಅಷ್ಟು ಆಗೋದದ, ಅವ್ರು ರೂಢಿ ಇರ್ತೈತಿಲ್ಲ ಅವ್ರಿಗೆ ಆಗ್ತೈತಿ. ಬಟ್ ಅನ್ಕೊಂಡಂಗಲ್ಪ ಕೆಲಸ ಹೊಲ್ದಾಗಿಂದ ಒಟ್ಟು ಬಟ್ ಖುಷಿ ಐತೆ ಮಾಡಕ್ಕೆ. ಬಟ್ ಕೆಟ್ಟ ನೋಸ್ತಾವ, ಬಕೆಟ್ ನೋಸ್ತಾವ. ಅದಕ್ಕೆ ಬಂದು ಸೈಡ್ ಕುಂತೀನಿ. ಮತ್ತು ನಮ್ಮ ಪಪ್ಪ ಇದ್ದವ್ರು ಕೇಳ್ರು ಎಷ್ಟು ಸಾಲ ಹಾಕೀನಿ ಅಂತ. ಏನು ಒಂದು ಸಾಲ ಹಾಕಿ ಬಂದು ಕುಂತೀನಿ ಅಷ್ಟೆ. ಇಂಕ ತನಕ ಅಲ್ಲಿ ಕುಂತೀನಿ. ಕೆಟ್ಟು ಒಂಥರ ತೇಕ್ ಹದ್ದಂಗೆ ಆಗಿತ್ತು. ಅದಕ್ಕೆ ಬಕೆಟ್ ಅನಿಸ್ತೈತಿಪ್ಪ. ಈಜಿ ಅಲ್ಲಿದೆಲ್ಲ ಕೆಲಸ. ಇದಷ್ಟ ಆತಲ್ಲ, ಏನೆಲ್ಲ ಈಜಿನ ಅಲ್ಲ. ಸುಮ್ಮ ಅವು ಎಲ್ಲ ಅವ್ರವ್ರ ವರ್ಕ್ಸ್ ಅವ್ರವ್ರಿಗೆ ತ್ರಾಸ. ಮನೆಗಿನ ಕೆಲಸನೂ ನೀಗಲ್ಲ, ಇದುವೇ ನೀಗಲ್ಲ. ನನಗಂತೂ ಕೆಲಸನೂ ನೀಗಲ್ಲ. ಕೆಲಸ ಮಾಡೋದಂದ್ರೆ ಇಷ್ಟ ಆಗಲ್ಲ. ಸುಮ್ಮ ಹೊಲ್ದಾಗ ಏನಂದ್ರೆ ಒಂದು ಸ್ವಲ್ಪ ಮಾಡಿರಲ್ಲ ಅನ್ನತ್ಲೆ ನೋಡ್ಬೇಕಂತ ಬಂದಿದ್ನಿ. ಬಟ್ ಇಷ್ಟ ಆಗಲಿಲ್ಲ ಅಂತಲ್ಲ, ಇಷ್ಟ ಖರೆ ಕಷ್ಟ, ಭಾರಿ ಕಷ್ಟ ಐತೆ ಹೊಲ್ದಾಗ ಮಾಡೋದು ಕೆಲಸ. ಅದು ತುಳ್ಕೋತ ಹೋಗೋಷ್ಟರಲ್ಲಿ ಅಪ್ಪ ಅನ್ಕೊಂಡಷ್ಟು ಈಜಿ ಅಲ್ಲ ವರ್ಕ್ಸ್. ದೇವ್ರ ಭೇಟಿ ಆಗ್ತಾನೋ. ನಮ್ಮ ನರನಾಡಿಗಳಲ್ಲೂ ದೇವ್ರ ಕಾಣ್ತಾನ. ಹೆಚ್ಚು ದುಡ್ಯಾತ್ರ ಹೊಲ್ದಾಗ ಪಾಪ ಅವರೆಲ್ಲ ಮಾಡತ್ತಾರು. ಅವ್ರು 2-3 ಲೈನ್ ಮುಗಿಸ್ರೆ ಭೀ ನಂದಿನ ಒಂದು ಲೈನ್ ಮುಗಿಯತಿಲ್ಲಾಗಿತ್ತು. ಅದಕ್ಕೆ ಬಂದು ಸೈಡ್ ಕುಂತೀನಿ. ಸಿಂಪಲ್ ಅದು ಒಂದೇ ಲೈನ್ ಮೇಲೆ ಇರ್ತೈತಿಲ್ಲ. ನಾರ್ಮಲ್ ಹೊಲ ಇದ್ದವ್ರಿಗೆ ಗೊತ್ತಾಗ್ತೈತಿದ. ಕೊತ್ತಂಬರಿ ಮತ್ತು ಮೆಂತೆ ಕಾಳು ಹಚ್ತಾರಲ್ಲ, ಅದನ್ನ ಹಚ್ಚಂತ ಅಂದಾರೀಗ. ಅದನ್ನ ಹಚ್ಬೇಕು. ಅದನ್ನ ಎಲ್ಲಿ ಹಚ್ಚೀನಿ ಒಂದು ಹಿಂಗೆ ಹೋಗಿರ್ತೈತೆ. ಇದು ಹೋಗಿತ್ತಿಲ್ಲ, ಇದೊಂದು ಲೈನ್ ಅದ್ರ ನೆತ್ಯಾಗ ಹಚ್ಚೀನಿ ನಾವು ಒಂದು ಸರಿ ಕಾಳೆಲ್ಲ ನಮ್ಮ ಮನ್ಯಾಗ. ಅಂದ್ರೆ ಸೈಡ್ ಹಚ್ಬೇಕಂತ ಇಲ್ಲಿ ಹಿಂಗೆ ನೀರು ಹೋದ್ರಂತಿಕೋ ಅದು ಈಜಿಯಾಗಿ ಬೆಳ್ಯಾಕೆ ಈಜಿ ಅಂತಂದ್ರು. ನಾನು ಮ್ಯಾಲೆ ಹಚ್ಬಿಟ್ಟಿನಿ ಹಿಂಗೆ ನೆತ್ಯಾಗೆಲ್ಲ. ಅದು ಮಾಡಬಾರ್ದು ಮಿಸ್ಟೇಕ್ ಅಂತ ಗೊತ್ತಾಗೈತಿ. ಸೊ ಸೈಡ್ ಹಚ್ತೀನಿ ಈ ಸಾರಿ. ಕೊತ್ತಂಬರಿ ಮತ್ತು ಮೆಂತೆ ಕಾಳು ಹಚ್ಬೇಕೇನು ಹೋಗಿ ಮತ್ತು ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕ್ರಿ. ನಮ್ಮ ಸಲುವಾಗಿ ಅವ್ರು ಮಾಡ್ತಾರೆ. ಅವ್ರು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮ ಕಡೆಯಿಂದ, ಗೊತ್ತು. ನನಗೆ ಬಾ ಅಂತೂ ಅಂದಿಲ್ಲ ಅವರು. ಸುಮ್ಮನೆ ನಾನು ಬೆನ್ನತ್ತು ಬಂದೀನಿ. ಸುಮ್ಮನೆ ಅವ್ರಿಗೆ ಕರಣಿ ಏನೈತೆ ಹೇಳು, ಇನ್ನೂ ನಮ್ದು ಲೈಫ್ ಐತೆ ಪಾಪ. ಅವರೆಲ್ಲ ಮಾಡೋದಿಲ್ಲ ನಮ್ಮ ಸಲುವಾಗಿನ. ಪಪ್ಪ ಮಮ್ಮಿ ಪೇರೆಂಟ್ಸ್ ಕರೆನ. ಅದಕ್ಕೆ ಅವ್ರ ಸಲುವಾಗಿ ಅಂತ ನಾವು ಸ್ವಲ್ಪ ಹೆಲ್ಪರೇ ಮಾಡ್ಬೇಕಲ್ಲ. ಹೆಲ್ಪ್ ಮಾಡಕ್ಕೆ ಬಂದ್ರೆ ಮಗನ ಒಂದೇ ಲೈನ್ ಹಾಕಿನ ಯಪ್ಪ ಆಗಲ್ಲ. ಆಗ್ತಿತ್ತಂದ್ರೆ ಇಡೀ ಇದೇನೈತಿ ಇದನ್ನೆಲ್ಲ ಹಾಕ್ತೀನಿ. ಆಗಲ್ಲ ಅದು. ಸುಮ್ಮ ಈಜಿಯಾಗಿ ಒಕ್ಕೋತ ಹೋದ್ರೆ ಅದು ಈಜಿ. ಅದು ಒಗ್ಗದ್ಮೇಲೆ ಮತ್ತು ತುಳಿದ ಹಿಂಗೆ ಮುಚ್ಚುದ ಒಂದು ಸ್ವಲ್ಪ ತ್ರಾಸ ಆಗ್ತೈತೆ. ಕಾಮನ್ ಅವ್ರವ್ರಿಗೆ ಗೊತ್ಬಿಡು. ನನಗಂತೂ ದೊಡ್ಡ ತ್ರಾಸ ಕೆಲಸ ಅಂದ್ರೆ.
ಅದ ಕೊತ್ತಂಬರಿ ಮೆಂತ್ಯಕಾಳು ಹಚ್ಬೇಕು. ಹಚ್ಚುವ ಪಾಪ ನಮ್ಮ ತಮ್ಮ ಹಂಗೆ ಮಾಡೋದು. ನಮ್ಮ ತಮ್ಮ ನಮ್ಮ ಪಪ್ಪನ ಬ್ಯಾಕ್ ಬೋನ್ ನಾವು ಯಾವತ್ತು. ನಮ್ಮ ಪಪ್ಪನ ಸಾಥಿಗೆ ನಮ್ಮ ಮಮ್ಮಿಗೂ ನಮ್ಮ ಪಪ್ಪಾಗೂ ನಮ್ಮ ತಮ್ಮನೇ ಅಲ್ಲ, ನಾವೇನಿಲ್ಲ ಹಂಗೆ. ಮಮ್ಮಿ ಅಷ್ಟೇ ಹೆಲ್ಪ್ ಮಾಡ್ತೀನಿ ನಮ್ಮ ಮನ್ಯಾಗ ಅನ್ನೋದು ಒಂದು ಖರೆ ಹೊಲ್ದಾಗ ಮಾಡೋಕ್ಕಾಗಲ್ಲಪ್ಪ. ಇದು ಕಟ್ಟು ಸಾಯ್ತೀರಿ ಅದೆಲ್ಲ ಹಾಕೋಷ್ಟಲ್ಲಿ ಅನ್ಕೊಂಡಂತ ತಡಿ. ಇದು ನಮ್ಮ ಅಜ್ಜಿ ಅಜ್ಜ ಅಂದ ಇದು ನಮ್ದ ಹೊಲ. ಇಲ್ಲಿ ಹಾಕ್ಬೇಕಿನ್ನ ಇಲ್ಲಿ ಹಾಕತ್ತಾರ, ಇಲ್ಲಿ ಮ್ಯಾಲ ಇಲ್ಲಿ ಹಾಕ್ಬೇಕು ಮತ್ತಿನ್ನ ಏನ. ಈಯಪ್ಪ ದೇವ್ರೇ, ಎಲ್ಲ ನೋಡ್ರಿ ಕೈ ನಮ್ಮ ಮಮ್ಮಿ. ನಾ ಇಲ್ಲಿ ಕೆಳಗೆ ಕೂತೀನಿ, ನಮ್ಮ ಮಮ್ಮಿ ನಿಂತು ನೋಡತ್ತಾಳಲ್ಲಿ ಎಲ್ಲಿ ಹೋಗ್ಯಾಳಂತೆ. ದೇವ್ರು ಯಾರಿಗೆ ಕಾಣ್ಬೇಕಲ್ಲ ಹೊಲ್ದಾಗ ಬಂದು ದುಡಿಬೇಕು ನೋಡೋರು. ಕಾಣ್ತಾನೆ ದೇವ್ರು ಅಂದ್ರೆ ಹಂಗೆ ಕಾಣಲ್ಲ, ಹೆಂಗೆ ಕಾಣ್ಬೇಕಲ್ಲ ಆ ರೀತಿಯಾಗಿ ಬಂದು ಕಾಣ್ತಾನೆ. ದೇವ್ರ ಭೇಟಿ ಆಗ್ತಾನಂತಾರಲ್ಲ, ಅದು ವರ್ಡ್ ಯೂಸ್ ಮಾಡಿಬಿಡ್ತೀರಿ ನೀವು. ದೇವ್ರ ಭೇಟಿ ಆದ ಹೊಲ್ದಾಗ ಕೆಲಸ ಮಾಡೋಷ್ಟಲ್ಲ ನನಗೂ ಅದ ಆತದಕ್ಕೆ. ಅಂಥದ್ದೇನು ಮಾಡಿಲ್ಲ ಮತ್ತು ಒಂದಲ್ಲ ನಾಕಿನ ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ ವಿಧಿಯ ಆಟ. ಈಗ ನಾವು ಕೊತ್ತಂಬರಿ ಬಂತ ಮೆಂತ್ಯಕಾಳು ಹಚ್ತೀವಿ. ಓಕೆ, ಆಮೇಲೆ ಸಿಗುವ. ಏನೋ ಇಷ್ಟು ಅಂದ್ರೆ ಏನೋ ಈಗ ಸ್ಟಾರ್ಟ್ ಮಾಡಿನ ಹಾಕಕ್ಕೆ. ಇದು ಕೊತ್ತಂಬರಿ ಮೆಂತಿ ಬೀಜ ಸುಮ್ಮ ಹಂಗೆ ಸೈಡ್ ಹಾಕ್ತಾರ, ಅಂದ್ರೆ ಸೈಡ್ ಲೈನ್ಸ್ ಇರ್ತಾವಲ್ಲ ಅಲ್ಲಿ ಹಾಕ್ತಾರೋ. ನಾನು ಹಾಕತ್ತೇನೆ ಹಂಗೆ. ಇಲ್ಲ ಆಯಿತು, ಇನ್ನು ಅಲ್ಲಿ ಹಾಕ್ಬೇಕು ಒಳಗೆ. ಹಾಕುವ ಈ ಕಡೆ ಹೇಳಿನಲ್ಲ ಅದು ಆ ಕಡೆ ಹಾಕಿ ಬನ್ನಿ. ಈಗ ಕೊತ್ತಂಬರಿ ಮತ್ತು ಮೆಂತ್ಯಕಾಳು ಮತ್ತು ಇಲ್ಲಿ ಹಾಕ್ಬೇಕು ಒಂದು ಸ್ವಲ್ಪ ಒಳಗೆ. ಸ್ಟಾರ್ಟ್. ಕೆಟ್ಟ ಥಂಡಿ ಆಗ್ತೈತಿ, ಗಾಳಿ ಮಳಿ ಎಲ್ಲ ಸ್ಟಾರ್ಟ್ ಆಯ್ತು. ನಮ್ಮ ತಮ್ಮ ಮತ್ತು ನಮ್ಮ ಮಮ್ಮಿ ಬಂದರು ನೋಡಿ, ಕೆಟ್ಟ ಥಂಡಿ ಆಗ್ತೈತಿ ನೋಡ್ರಿ. ಇಲ್ಲಿ ಮಳಿರೇ ಕಂಟಿನ್ಯೂ ಸ್ಟಾರ್ಟ್ ಐತಿ. ಯಬ್ಬಾ ಜೋರು ಬಂತು ಖರೆ. ಪಾಪಿ ಹಂಗೆ ಹಾಕಲತ್ತಾವ. ಸ್ಟುಡಿಯೋ ಒಳಗೆ ಕಾಣ್ತೈತಲ್ಲ, ಇದು ವಿಡಿಯೋ ಒಳಗೆ ಕಾಣತೈತಿ ಇಷ್ಟ, ಬಟ್ ಇಲ್ಲೆಲ್ಲ ಫುಲ್ಲು ವೈಟ್ ಹಿಂಗಾಗ್ಬಿಟ್ಟೈತಿ. ನಾನಂತೂ ಗುಡಿ ಕೆಳಗೆ ಬಂದು ಕುಂತ್ಬಿಟ್ಟಿನಿ. ಇದು ಒಂದು ಆಗಾಕೆ ಬಂದೈತಿ. ಈಗ ಇದೊಂದು ಲೈನ್ ಉಳಿತು ಅಷ್ಟ, ಅದನ್ನು ಬಿಟ್ರೆ ಎಲ್ಲ ಮುಗಿತು. ಬಟ್ ಇದೆಲ್ಲ ಐತಿನ ಹಾಕ್ತಾರೆ ಅವ್ರು, ಹಾಕ್ತಾರೆ ಪಾಪ. ಹಾಕೋಬೇಕು ಇವತ್ತು. ಮಳಿ ಬರತೈತಿ ನೋಡ್ರಿ. ನನ್ನ ಮಕ್ಕಳೆಲ್ಲ ಛತ್ರಿ ತಂದೀನಿ, ಮಗಂದು ಅಲ್ಲಿ ಇಟ್ಟಿನ ಎರಡು. ಅದೆಲ್ಲ ಹಿಡ್ಕೊಂಡು ನಿಲ್ಬೇಕಲ್ಲ ನಮ್ಮ ಪಾಪ. ಏನು ಹಿಡ್ಕೊಂಡು ನಿಂತಾರು ಸುಮ್ಮ ಎಲ್ಲ ಹಂಗೆ ಪಾಪ. ಥಂಡಿ ಹೊತ್ತೈತಿ ಕೆಟ್ಟ ಜೋರು ಬಂತು ಮಳಿ. ಅಷ್ಟೇನು ಜೋರಿಲ್ಲ ಅಂದ್ರೂ ಭೀ ತೋರ್ಸ್ಕೊಂತೀವಿ ಫುಲ್ ಹಂಗೆ ಬರತೈತಿ ಮಳಿ. ಕಾಳು ಹಾಕೋ ಟೈಮ್ಗೆ ಒಂದಾಯ್ತು. ಇದು ಬಟ್ಟೆ ಇನ್ನ ಕೆಳಗಿನ ಒಂದು ಐತಿ. ರೈತರ ಜನ್ಮ ಪಾಪ. ಹಾಕ್ಬೇಕು ಬಿಡ, ಮಳಿ ಆಗ್ಬೇಕು. ಬಟ್ ಕಾಳು ಹಾಕಿದ್ಮೇಲೆ ಆಗ್ಬೇಕು. ಈ ಸೀಸನ್ ಬಿಡಿದ ಮಳಿದ, ಅಂದ್ರೆ ಈಗೆಲ್ಲ ಕಾಳು ಹಾಕಿರ್ತಾರ, ಸೊ ಮಳಿ ಬರ್ತಿರ್ತೈತಿ. ಮಳಿ ಬರತೈತಿ. ಬೇಸ್ಕೊತ ನೋಡಿ ನಮ್ಮ ಮಮ್ಮಿನ ಕಡೆ. 2 ಮಿನಿಟ್ಸ್, ಬರೀ 2 ಮಿನಿಟ್ಸ್ ನಿಂತಂತ ತಿಳ್ಕೊ ಮಳಿ. ಒಟ್ಟೆ ಏನೂ ಇಲ್ಲ. ಛತ್ರಿ ತೊಗೊಂಡು ಮನೆಗೆ ಹೋಗ್ಬಿಡ್ತೀನಿ ನಾ ಡೈರೆಕ್ಟ್. ಇಲ್ಲಿ ನಿಲ್ಲೋದ ಇಲ್ಲ ನಾ. ನಂಗೆ ಮೊದಲ ಥಂಡಿ ಆಗಿ ಬರಲ್ಲ. ಥಂಡಿ ಒಟ್ಟು ಆಗಲ್ಲ ನಂಗೆ. ಹೊಟ್ಟೆಗಳು ಸೇರ್ತಲ್ಲೋ ನಡ್ಗ ಸ್ಟಾರ್ಟ್. ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ. ಬೇಡ 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 ಅಂದ್ರು. ನಾನು ಬೇಕಂತ ಮಾಡ್ಕೊಂಡಿನಿ ಇದ್ನಿ. ಬರೀ 2 ಮಿನಿಟ್ಸ್. ದೇವ್ರೇ 2 ನಿಮಿಷ
ಫಸ್ಟ್ ನಿಲ್ಲಿಸ್ಬಿಟ್ಟ ಮಾರಾಯ ಮಳೆರಾಯ. ಜಾಸ್ತಿ ರಿಸ್ಕ್ ತಗೋಬಾರ್ದು ಲೈಫು. ಬೇಡ ಅಂತ ಅನಿಸ್ರೆ ಬೇಡ, ಬಿಟ್ಬಿಡ್ಬೇಕಷ್ಟೆ. ಮತ್ತೇನು ಏನಿಲ್ಲ. ಈ ವಿಡಿಯೋ ಇಷ್ಟ ಆಗಿತ್ತು, ಯಾಕಂದ್ರೆ ಮಳೆನೂ ಬಂತು. ಕಂಟಿನ್ಯೂ ಅಂತೂ ಮಾಡೋಕ್ಕಾಗಲ್ಲೇನೋ ವಿಡಿಯೋ ಮಾಡೋಕ್ಕಂತ್ರೂ ಭೀ ನನಗೆ ಥಂಡಿ ಬಿಡಲ್ಲ ಮಾಡೋಕೆ. ಅದಕ್ಕೆ ನಂಗೆ ಥಂಡಿ ಆಗಿ ಬರಲ್ಲ ಒಟ್ಟು. ಸೊ ಇನ್ನು ಪಟ್ಟಿಸೆ ಮನೆಗೆ ಹೋಗ್ಬಿಡ್ತೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿತ್ತು. ನನ್ನ ಹೆಲ್ಪ್ ನೀವು ಒಂದು ಸ್ವಲ್ಪ ಎಲ್ಲರೂ ನೋಡಿದ್ರು ಅಂದ್ರೆ ಭೀ ಅಷ್ಟೇ ಮಾಡಿ ನಾ ಹೆಲ್ಪ್ ಇನ್ನು ಮಾಡೋಕ್ಕೂ ಆಗಲ್ಲ. ಕಂಟಿನ್ಯೂ ಮನೆಗೆ ಹೋಗ್ಬಿಡ್ತೀನಿ ನಾನು. ಇಲ್ಲಿ ತನಕ ಈ ವಿಡಿಯೋ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.